ಆತ್ಮೀಯರೇ, ಎಮ್ ಎಸ್ ಚಾನಲ್ಗೆ ಸುಸ್ವಾಗತ. ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಕರ್ನಾಟಕ ರಾಜ್ಯ ಬಡ್ತಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಯಲ್ಲಪ್ಪ ಗೌಡರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಸೊನ್ನಶೆಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾದ ಶ್ರೀಯುತ ನಾಗರಾಜ್ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಂತಾಮಣಿ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಕ್ಯಾಲೆಂಡರನ್ನು ಒದಗಿಸಿದ್ದಾರೆ. ಈ ವರ್ಷ ಅವರ ನಿವಾಸದಲ್ಲೇ ಕ್ಯಾಲೆಂಡರ್ನ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ರವರು, ರಾಜ್ಯ ಪರಿಷತ್ ಸದಸ್ಯರಾದ ಸುರೇಶ್ ರವರು, ಗೌರವಾಧ್ಯಕ್ಷರಾದ ಸಿ ವೆಂಕಟರಮಣಪ್ಪನವರು ಹಾಗೂ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜಿ ಶ್ರೀನಿವಾಸರವರು, ಸಹ ಕಾರ್ಯದರ್ಶಿಗಳಾದ ಡಿ ಎಲ್ ನಂಜುಂಡೇಶ್ವರವರು, ಉಪಾಧ್ಯಕ್ಷರಾದ ನರಸಿಂಹಯ್ಯನವರು ಹಾಗೂ ಮಂಜುನಾಥ್ರವರು, ಸಹ ಕಾರ್ಯದರ್ಶಿಗಳಾದ ಎಸ್ ಟಿ ಮಂಜುನಾಥ್ರವರು ಹಾಗೂ ಕೆ ಚಲಪತಿ ನಾಯ್ಡುರವರು, ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ದೇವತಾ ದೇವರಾಜರವರು ಹಾಗೂ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದ ಎಂ ಎನ್ ಆಂಜನೇಯಪ್ಪನವರು ಉಪಸ್ಥಿತರಿದ್ದರು. ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ರವರು ಹಾಗೂ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜಿ ಶ್ರೀನಿವಾಸರವರು ಮಾತನಾಡುತ್ತಾ, ಪ್ರತಿ ವರ್ಷವೂ ನಾಗರಾಜ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ಕ್ಯಾಲೆಂಡರ್ಗಳನ್ನು ಮಾಡಿಸಿಕೊಡುತ್ತಿದ್ದು, ಎಲ್ಲ ಶಿಕ್ಷಕರು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಹಾಗೂ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಗೌರವವಾಗಿ ಅವರನ್ನು ಸನ್ಮಾನಿಸಿದರು. ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಾವು ನಮಗೆ ಆತ್ಮೀಯರಾಗಿರುವಂತಹ ಹಿರಿಯರಾಗಿರುವಂತಹ ಮಾರ್ಗದರ್ಶಕರಾಗಿರುವಂತಹ ನಾಗರಾಜ್ ಸರ್ ನಾವು ಅವ್ರನ್ನ ವಿನಂತಿ ಮಾಡಿಕೊಂಡಿದ್ದು ಒಂದು ವರ್ಷ ಕ್ಯಾಲೆಂಡರನ್ನು ನಾವು ಕೇಳಿದ್ದು. ಒಂದು ವರ್ಷ ಕೇಳಿದ್ವಿ, ಸರ್ ಈ ಥರ ನಮ್ಮ ಒಂದು ಸಂಘದಿಂದ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡುವಂತಹ ಕ್ಯಾಲೆಂಡರನ್ನು ನೀವು ಸಂಘಕ್ಕೆ ಪರವಾಗಿ ನೀಡುವಂತಹ ಕೆಲಸವನ್ನು ಮಾಡಿಕೊಡಿ ಸರ್ ಅಂತಿದೆ. ಆಮೇಲೆ ಅವರೇ ನಾವು ಕೇಳೋಕ್ಕಿಂತ ಮುಂಚೆನೇ ಅವರೇ ಅದನ್ನು ತುಂಬ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿ ಅವರೇ ನಮಗೆ ಕರೆ ಮಾಡಿ ಈ ಥರ ಕ್ಯಾಲೆಂಡರ್ ಸಿದ್ಧವಾಗಿದೆ ಅನ್ನೋಂತಹ ಕೆಲಸವನ್ನು ಮಾಡ್ತಾರೆ. ನಾವು ಮೊದಲು ಹೋಗಿ ನಾವೇ ಕ್ಯಾಲೆಂಡರ್ ಹೇಗಿರಬೇಕು ಏನು ಅಂತೇಳಿ ಎಲ್ಲ ತಲೆ ಕೆಡಿಸ್ಕೊಳ್ಳೋಂತಹ ಇದ್ದಿತ್ತು. ಅದೇ ಆ ಕೆಲಸ ಎಲ್ಲನೂ ಸಹ ಪೂರ್ತಿಯಾಗಿ ಅವರೇ ಮಾಡಿ ಬೆಂಗಳೂರಲ್ಲೇ ಅದನ್ನು ಸಿದ್ಧಪಡಿಸಿ ಇಲ್ಲಿಗೆ ಮನೆಗೆ ತರಿಸಿ ಆಮೇಲೆ ಫೋನ್ ಮಾಡಿ ಕ್ಯಾಲೆಂಡರ್ ರೆಡಿಯಾಗಿದೆ ಬನ್ನಿ ತಗೊಂಡೋಗಿ ಅನ್ನೋಂಥ ಇದನ್ನು ಮಾಡ್ತಾರೆ. ಅಂದರೆ ನಮ್ಮ ಸಂಘದ ಮೇಲೆ ನಾವೆಲ್ಲರ ಮೇಲೆ ಅವರ ಒಂದು ಅಭಿಮಾನ ಎಷ್ಟೊಂದಿದೆ ಅನ್ನೋದು ಅದರಲ್ಲೇ ಗೊತ್ತಾಗ್ತದೆ. ಅಷ್ಟು ನಿಜವಾಗ್ಲೂ ಅವರಿಗೆ ನಮ್ಮ ಸಂಘದ ಪರವಾಗಿ ಒಂದು ಚಿರಋಣಿಯಾಗಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರಿಗೆ ಸಂಘದ ಮೇಲೆ ಇಷ್ಟೊಂದು ಅಭಿಮಾನ ಯಾವ ರೀತಿ ಇದೆಯೋ ಒಟ್ಟಿನಲ್ಲಿ ಅದು ನಮಗೆ ಗೊತ್ತಾಗಲ್ಲ. ಅಷ್ಟೊಂದು ಅಭಿಮಾನ ಹೊಂದಿದ್ದು ಈ ಒಂದು ಕಾರ್ಯಕ್ರಮವನ್ನು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂಥದ್ದನ್ನು ನಿರಂತರವಾಗಿ ನಡೆಸ್ಕೊಳ್ತಾ ಬಂದಿದ್ದಾರೆ. ಇವತ್ತು 2026ನೇ ವರ್ಷದ ಕ್ಯಾಲೆಂಡರನ್ನು ರೆಡಿಯಾಗಿದೆ ಅಂತೇಳಿ ಮಧ್ಯಾಹ್ನ ಕರೆ ಮಾಡಿದ್ರು. ಇನ್ನು ಇದನ್ನು ತಡ ಆಗೋದು ಬೇಡ, ಇದೇ ಒಂದು ಗ್ರೂಪಲ್ಲೇ ಇವತ್ತೇ ಬಿಡುಗಡೆ ಮಾಡಿ ನಾಳೆ ಹೊಸ ವರ್ಷಕ್ಕೆ ಎಲ್ಲರಿಗೂ ಹಂಚುವಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ. ಅವರಿಗೆ ಸಂಘದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೇ ರೀತಿಯಾಗಿ ಅವ್ರ ಸಂಘದ ಮೇಲೆ ಅಭಿಮಾನ ಮತ್ತು ಇನ್ನಷ್ಟು ಎಲ್ಲ ರೀತಿಯಲ್ಲೂ ಇದೇ ಅಲ್ಲ, ಅವ್ರು ಹೇಳ್ತಾರೆ ನಮ್ಮ ಸಂಘದಲ್ಲಿ ಇನ್ನೇನೇ ಕಾರ್ಯಕ್ರಮ ಮಾಡಿದ್ರು ನಾನು ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಅದು ಶಿಕ್ಷಕರಿಗೆ ಆಗಿರ್ಬೋದು ಅಥವಾ ಸಂಘದ ವಿಚಾರದಲ್ಲೇ ಇರ್ಬೋದು, ಯಾವುದಕ್ಕೂ ಸಹ ನಾನು ಅದನ್ನು ಸಹಾಯ ಮಾಡೋದಕ್ಕೆ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿರ್ತೀನಿ. ಆದರೆ ಅದು ಉಪಯುಕ್ತವಾಗಿರಬೇಕು ಅನ್ನೋ ಮಾತನ್ನು ಯಾವಾಗಲೂ ಸಹ ಹೇಳ್ತಾರೆ. ಅದರಲ್ಲಿ ಹೆಚ್ಚು ಈ ಒಂದು ವಿಚಾರದಲ್ಲಿ ಆಸಕ್ತಿ ವಹಿಸುವಂತಹ ನಮ್ಮ ನಂಜುಂಡೇಶ್ವರ ಸರ್ ಅವರಿಗೂ ಸಹ ನಾವು ಇವತ್ತು ತುಂಬ ಥ್ಯಾಂಕ್ಸನ್ನು ಹೇಳಬೇಕು. ಯಾಕೆಂದರೆ ಈ ವಿಚಾರದಲ್ಲಿ ನನಗೆ ಮುಂಚಿತವಾಗಿ ಕರೆ ಮಾಡಿ ಅದನ್ನು ವಿಚಾರವನ್ನು
ತಿಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಮಂಜು ಸರ್ ಅವರು ಸಹ ಇದರಲ್ಲಿ ಸಾಕಷ್ಟು ಮೊದಲಿಂದನೂ ಆಸಕ್ತಿಯನ್ನು ವಹಿಸ್ತಾ ಇದ್ದರು. ಹಾಗಾಗಿ ಇವತ್ತು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡೋಣ ಅಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಸರ್. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಐಶ್ವರ್ಯ ಇರುತ್ತೆ, ಆದರೆ ದಾನ ಮಾಡ್ತಕ್ಕಂಥ ಗುಣ ಯಾರಿಗೋ ಒಬ್ಬರಿಗೆ ಮಾತ್ರ, ಮಹಿಳೆಯರಿಗೆ ಮಾತ್ರ ಇರುತ್ತೆ. ಆ ಭಗವಂತ ಅಂತ ಗುಣವನ್ನು ನಮ್ಮ ನಾಗರಾಜ್ ಸರ್ ಅವರು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಒಂದು. ಹಾಗಾಗಿ ಸದಾ ಅವರು ಆರೋಗ್ಯದಿಂದ ಒಳ್ಳೆಯ ಭಾಗ್ಯಶಾಲಿಗಳಾಗಿ ಒಳ್ಳೆಯ ಒಂದು ಸಂತೋಷವಂತ ಜೀವನವನ್ನು ನಡೆಸ್ಕೊಂಡು ಭಗವಂತ ಅವರ ಒಂದು ಆ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಎಲ್ಲ ಭರ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಗರಾಜ್ ಅವರು ನಮ್ಮ ಭರ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ 2026ನೇ ಸಾಲಿನ ಒಂದು ಕ್ಯಾಲೆಂಡರನ್ನು ಎಲ್ಲ ಶಿಕ್ಷಕರು ಕೂಡ, ಚಿಂತಾಮಣಿ ಎಲ್ಲ ಶಿಕ್ಷಕರು ಕೂಡ ಅವರು ನೀಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ನಮ್ಮ NV ಶ್ರೀನಿವಾಸನ್ ಸರ್ ಅವರು ಅಧ್ಯಕ್ಷರಾಗಿದ್ದಾಗ ಆಗ ನಾನು ಶ್ರೀನಿವಾಸನ್ ಸರ್ ಅವರು ಬಂದೆ ನಾಗರಾಜ್ ಸರ್ ಬಂದ ಪಾಪ ಒಳಗಡೆ ತುಂಬ ಬ್ಯುಸಿಯಲ್ಲಿದ್ದರು. ಆದರೂ ಕೂಡ ಪಾಪ ಅವರು ನಮ್ಮನ್ನು ಕುರಿತು ಮಾತಾಡಿಸಿ, ಸರ್ ಈ ರೀತಿ ಕ್ಯಾಲೆಂಡರ್ ಬೇಕು ಅಂತ ಕೇಳಿದಾಗ ಅವ್ರು ಯಾವುದೇ ಒಂದು 2 ಮಾತಾಡದೆ, ಸರ್ ದಯವಿಟ್ಟು ನಾನು ಕ್ಯಾಲೆಂಡರ್ ಕೊಡ್ತೀನಿ. ಈಗ ತಾನೇ ಸಿವಿ ಸರ್ ಹೇಳಿದ್ರು, ಕೋಟ್ಯಾಂತರ ರೂಪಾಯಿ ಇರುವಂಥ ಒಬ್ಬ ಮಹಾನುಭಾವಗಳಿದ್ದಾರೆ, ಆದರೆ ಅವ್ರಿಗೆ ದಾನ ಮಾಡೋದು ಕೈ ಬರಲ್ಲ ಅಂತ ಒಂದು ಸಂದರ್ಭದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಅವರು ಹೇಳಿದ್ರು, ಸರ್ ಇನ್ಮೇಲೆ ಪ್ರತಿ ವರ್ಷ ಕೂಡ ನಾನು ಕ್ಯಾಲೆಂಡರ್ ಕೊಡ್ತೀನಿ, ನೀವು ನಮ್ಮ ಹತ್ರ ಬರೋ ಕೆಲಸನೇ ಇಲ್ಲ, ನಾನೇ ಜ್ಞಾಪಕ ಮಾಡಿ ಕ್ಯಾಲೆಂಡರ್ ಕೊಡ್ತೀನಿ ಅಂತ ಆವತ್ತು ಹೇಳಿದಂಥ ವಾಗ್ದಾನವನ್ನು ಇವತ್ತು ಕೂಡ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ, ದೇವರು ಭಗವಂತನು ಅವರಿಗೂ ಅವರ ಕುಟುಂಬ ವರ್ಗದ ಎಲ್ಲ ಸದಸ್ಯರಿಗೂ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು